ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲೋತ್ಸವ 2025ಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸಾಕ್ಷಿಯಾಗಿದ್ದೀವಿ. ಈ ಕೃಷಿಗಳ ಭೂಮಿಯಲ್ಲಿ ತನ್ನ ಒಂದು ಉದಾರ ಶಕ್ತಿಯಿಂದ ಯೋಗ ಗುರುಗಳಾಗಿ, ಧ್ಯಾನ ಗುರುಗಳಾಗಿ, ಮಾನ ಗುರುಗಳಾಗಿ ತಮ್ಮ ದೂರದರ್ಶಿಸುವ ಮಂಡ್ಯದ ಒಂದು ಸಕ್ಕರೆ ನಗರದ ಜನರಲ್ಲಿ ಒಂದು ವಿದ್ಯಾ ಅನಂತ ಅನಂತ ಪ್ರಣಾಮಗಳು. ಮಂಡ್ಯ ಜಿಲ್ಲೆಯ ಹೊಳಲು ಗ್ರಾಮದಲ್ಲಿ 1990 ಅನಂತಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವತ್ತಿನ ಸಮಾಜಮುಖಿಯ ಕೆಲಸವನ್ನು ಮಾಡ್ತಾ ಮುಂಚೂಣಿಯಲ್ಲಿದ್ದಂಥ ನನ್ನ ಆತ್ಮೀಯ ಗುರುಗಳಾದ ಪೂಜ್ಯ ಜಯರಾಮಣ್ಣವರು, ಎಚ್ ಎನ್ ಕೃಷ್ಣಮೂರ್ತಿಯವರು, ಡಿ ರಾಮಣ್ಣನವರು, ಡಿ ಎಂ ಕಾಳೆಯವರು ಇವರು ಜೊತೆಗೂಡಿ 1974 ಶಿವಮೊಗ್ಗದ 6ನೇ ಕ್ಲಾಸ್ನಲ್ಲಿ ಮಾತಾಡೋ ಸಮಾಜ ಇವತ್ತಿಲ್ಲ. ಇವತ್ತು ಬೆಳೀತಾವಂಥ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಒಂದು ದೊಡ್ಡ ಸ್ಪರ್ಧಾತ್ಮಕ ಇಲ್ಲ ಅಂತ ತಪ್ಪಾಗ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಜವಾಬ್ದಾರಿ ಬಹಳ ಮಹತ್ವವಾದ್ದು. ಕಲುಷಿತವಾದ ಸಮಾಜ ನಿರ್ಮಾಣ ಆಗ್ತಾ ಇದೆ. ಸಮಾಜ ನಾಗಾಲೋಕ ಹೋಗ್ತಾ ಇದೆ. ಇವೆಲ್ಲವನ್ನ ಸರಿದೂಗಿಸಿಕೊಂಡು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ನಿಟ್ಟಿನಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಂಡು ಜೀವನವನ್ನು ರೂಪಿಸಬೇಕಾದ ನಿಮ್ಮ ಕರ್ತವ್ಯ. ನಾವು ಈ ಸಂಸ್ಥೆ ಬಗ್ಗೆ ಹೇಳ್ತಾ ಇದ್ದೇವೆ. ತಮ್ಮ ಮುಂದೆ ಶಾಲಾ ವರದಿ ಮಂಡಿಸಲು ಬರುತ್ತಿದ್ದಾರೆ 10ನೇ ತರಗತಿಯ ವಿದ್ಯಾರ್ಥಿಯಾದ ಸ್ಮಿತಾ ಹೆಚ್ರಾರ್. ಗುಣಗಳನ್ನು ಬೆಳೆಸಬೇಕು. ಆ ಥರ ವಿದ್ಯಾಸಂಸ್ಥೆಗಳು ಬರಬೇಕು ಅಂತಂದರೆ ಇದು ಒಂದು ಮಾದರಿಯಾದ ವಿದ್ಯಾಸಂಸ್ಥೆ. ನಮ್ಮ ದಾದಾರವರು ಗಟ್ಟಿ ಬೆಳೆಸಿದಂಥ, ಶ್ರಮಪಟ್ಟು ಬೆಳೆಸಿದಂಥ ಸಂಸ್ಥೆ. ಇದರಲ್ಲಿ ಬೇರೆ ಸ್ಕೂಲ್ಗಳಲ್ಲಿ ನಮ್ಮ ಮಾತಾಡ್ತಾ ರಾಮನವರು ಹೇಳಿದರು, ಮಂಡ್ಯದಲ್ಲಿ 1976ರಲ್ಲಿ ಅನಂತ ಗುರೂಜಿಯವರು ಒಂದು ಸಣ್ಣದಾಗಿ ಒಂದು ವಿದ್ಯಾಲ ಇದು 15 ಕಟ್ಟೆಟ್ಟು ರಾಮಲಿಂಗ ಕಾರ್ಯದವರು ರಾಮಲಿಂಗ ಕಾರ್ಯದಲ್ಲಿ ಊರಿನವರು ಅನೇಕ ಕಡೆ ನಮ್ಮೂರಿನಂತೂ ಭಾಳ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ. ನಿಜವಾಗ್ಲೂ ನಾನು ಸರ್ವಾಣ ಮಾಡೋದು ಕೇಳ್ತೀನಿ. 600 ನಂಬರ್ಗೆ 599, 95 ನಂಬರ್ ಏನು ತಮಾಷೆ ಅಲ್ಲ. ಹಳ್ಳಿಗಾಡಿನಲ್ಲಿ ಇವತ್ತು ಇದು ಸಿಟಿನ ತಗೊಳ್ತಾರೆ ಇಲ್ಲ ಅಂತಲ್ಲ. ಹಳ್ಳಿಗಾಡಿನಲ್ಲಿ ತಂದೆ ತಾಯಿಗಳು ಎಜುಕೇಷನ್ ಇರೋದಿಲ್ಲ. ಅಂಥದ್ರೂ ಕೂಡ ಅವರು ಸ್ವಂತ ಓದಿ ಮಾಡಬೇಕಂದ್ರೆ ಅದು ಈ ಸಂಸ್ಥೆಯ ಒಂದು ಕಾರ್ಯವೈಖರಿ. ಅವರು 99 100 ಕೋಟಿ ಆ ಮಟ್ಟದಲ್ಲಿ ಹುಡುಗರು ಭಾಳ ಒಳ್ಳೆಯ ವಿದ್ಯಾರ್ಥಿ ಆಗ್ತಾ ಇದ್ದಾರೆ. ಕಾಂಪಿಟೇಷನ್ ಇದೆ. ಇವತ್ತು ನೋಡ್ತಾ ಇದ್ದೀವಿ, ಏನು ಪ್ರಯೋಜನ ಆಗ್ತಾ ಇಲ್ಲ. ಭಾಳ ಕಷ್ಟ ಇದೆ. ನೀವು ಮಕ್ಕಳನ್ನ ನಮ್ಮ ಶಿವಕುಮಾರ್ ಮಾತಾಡ್ತೀವಿ, ನೀವು ಕಷ್ಟಬೇಕಾಗ್ತದೆ. ನಾವು ಮಕ್ಕಳಿಗೆ ಮೊಬೈಲ್ ತಗೊಳ್ಳೋದು ಬಹಳ ದೊಡ್ಡ ಆ ಒಂದು ಕೆಟ್ಟವನ್ನು ಬಿಡಿಸಬೇಕಾಗ್ತದೆ. ಹೆಚ್ಚಿನ ಅದೇ ಆದೇಶವನ್ನು ಇವತ್ತು ನಮ್ಮ ಶಿವಣ್ಣ ಸಾಹೇಬರು ಕೊಟ್ಟಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ. ಈ ಭಾಗದಲ್ಲಿ ಹೆಣ್ಮಕ್ಳುಗಳಿಗೆ ಒಂದು ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲ ಸರ್ವತೋಮುಖವಾದ ಒಂದು ಪ್ರಯತ್ನ ಮಾಡ್ತೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ. ನಿಮ್ಮ ಹೆಣ್ಮಕ್ಳು ನಿಮ್ಮ ಮನೆಯಲ್ಲಿ ಓದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅದೇ ರೀತಿ ಈಗಾಗಲೇ ನಾವು ಕಳೆದ ಪ್ರೆಸ್ ಮೀಟಿಂಗ್ನಲ್ಲಿ ಪ್ರಾಥಮಿಕವಾಗಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮಾಂಟೆಸರಿ ಸ್ಕೂಲ್ಗಳನ್ನು ಓಪನ್ ಮಾಡಬೇಕು. ಇದೇ ಊರಿನಲ್ಲಿ ಅವರಿಗೆ ಹೆಚ್ಚಿನ ಒಂದು ಅನುಭವ ಸಿಗಲಿ ಅಂತಕ್ಕಂಥ ಉದ್ದೇಶ ಇಟ್ಟು ಮಾಂಟೆಸರಿ ಉನ್ನತ ಮಟ್ಟದನ್ನು ಈ ಬಾರಿ ಪ್ರಾರಂಭ ಮಾಡ್ತೀವಿ. ಅದರ ವಿವರಗಳನ್ನು ನಮ್ಮ ಶಾಲೆ ಮುಖ್ಯಸ್ಥರು ತಮಗೆ ತಿಳಿಸಲಿದ್ದಾರೆ.
Go,